ಜನ್ಮ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀರಾ. ಬಹಳ ಸಂತೋಷದ ಸಂಗತಿ. ಅವ್ರ ಬಗ್ಗೆ ಹೇಳಬೇಕಾದ್ರೆ ನನಗೆ ಗೊತ್ತಿರುವ ಮಟ್ಟಕ್ಕೆ ಅವರು ಬೆಂಗಳೂರಿನ ಯಲಹಂಕದಲ್ಲಿ 1510ರಲ್ಲಿ ಜನನ ನೋಡಿದ್ರು. ಅದಾದ ಬಳಿಕ 1531ರಲ್ಲಿ ಅವರು ವಿಜಯನಗರ ಸಾಮ್ರಾಜ್ಯದ ಈ ಪ್ರದೇಶದ ರಾಜರಾಗಿ ಆಳ್ವಿಕೆ ಪ್ರಾರಂಭ ಮಾಡಿದರು. 21 ವರ್ಷದಲ್ಲಿ ಅವರು ಈ ಭಾಗದ ರಾಜರಾಗಿ ತನ್ನ ರಾಜ್ಯವನ್ನು ಪ್ರತಿಷ್ಠಾಪನೆ ಮಾಡಿ 1535ರಲ್ಲಿ ವಿಜಯನಗರದ ಅನುಮತಿ ಪಡೆದು ಬೆಂಗಳೂರು ನಗರ ನೀವು ನೋಡ್ತಾ ಇದ್ದೀರಾ. ನಗರದ 4 ಕಡೆ ಗೋಪುರಗಳನ್ನು ನಿರ್ಮಾಣ ಮಾಡ್ತಾರೆ. ಅಲ್ಲಿಂದ ಬೆಂಗಳೂರು ಸಂಸ್ಥಾಪನೆ ಆಯಿತು. ಅವರಲ್ಲಿ ಎಷ್ಟೊಂದು ಆ ಕಾಲದಲ್ಲಿ ಜ್ಞಾನ ಇತ್ತು ಅಂತಾದ್ರೆ ಆ ಸಮಯದಲ್ಲಿ ಅವರು ರೈತರಿಗೆ ತನ್ನ ದಿನಸುಗಳನ್ನು ಮತ್ತು ಹಣ್ಣು ಹಂಪಲುಗಳನ್ನು ಮಾರಾಟ ಮಾಡಲಿಕ್ಕೆ ಅವಶ್ಯಕತೆ ಇತ್ತು. ಆ ಸ್ಥಳದಲ್ಲಿ ಈ ನಾವೇನು ನೋಡ್ತಾ ಇದೀವಲ್ಲ, ಈ ಚಿಕ್ಕಪೇಟೆ ಕೇಕಪೇಟೆ ಅಂತ ಹೇಳಿ ಏನು ಬೆಂಗಳೂರಿನಲ್ಲಿದೆ, ಅದನ್ನು ಕೂಡ ಅವರೇ ಸಂಸ್ಥಾಪನೆ ಮಾಡಿತ್ತು. ಆಗಿನ ಕಾಲದಲ್ಲಿ ಅವರಿಗೆ ಅಷ್ಟೊಂದು ರೈತರ ಬಗ್ಗೆ ಕಾಳಜಿ ಇತ್ತು. ಅವರು 1569ರವರೆಗೂ ಜೀವಿತರಿದ್ದರು. ಮನೆ ಕಾಲದಲ್ಲಿ ಬೆಂಗಳೂರಿನಲ್ಲಿ ಇರುವಾಗ ನಾನು ಮಾಗಡಿಯಲ್ಲಿ ಕೆಲಸ ಮಾಡುವಾಗ ನನ್ನ ಮೊದಲನೇ ಪ್ರಶ್ನೆ ನಾನು ಮಾಗಡಿಯಲ್ಲಿ ಕೆಲಸ ಮಾಡುವಾಗ ಒಂದು ಇನ್ಸ್ಕ್ರಿಪ್ಷನ್ ಇತ್ತು, ಅವ್ರಿಗೆ ಓದಿದ್ದೆ ನಾನು. ಮನೆ ಕಾಲದಲ್ಲಿ ಅವರಿಗೆ ಬೆಂಗಳೂರಿನಲ್ಲಿರುವಾಗ ತನ್ನ ಹಿತೈಷಿಗಳೇ ಮೋಸ ಮಾಡಿ ಬೆಂಗಳೂರಿನಿಂದ ಹೊರಗಡೆ ಹೋಗುವಂತ ಸಂದರ್ಭ ಬಂತು. ಆ ಸಂದರ್ಭದಲ್ಲಿ ಅವರು ಮಾಗಡಿಗೆ ಹೋಗಿ ಸೇರಿ ಅಲ್ಲಿ ಕೋಟೆ ಕಟ್ಟಿಕೊಂಡು ಅಲ್ಲಿ ವಾಸ ಇದ್ರು, ಅಲ್ಲಿ ರಾಜರಾಗಿದ್ರು ಅಂತ ನಾನು ಕೇಳಲ್ಪಟ್ಟಿದ್ದೀನಿ. ಅಲ್ಲಿ ಓದಿದ್ದೀನಿ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ. ಅವರು ತುಂಬಾ ಕಡಿಮೆ ವಯಸ್ಸಿನಲ್ಲಿ ರಾಜ್ಯಭಾರವನ್ನು ಮಾಡಿ ಇಂಥ ದೊಡ್ಡ ಬೆಂಗಳೂರು ವಿಶ್ವವಿಖ್ಯಾತಿ ನಗರವನ್ನು ಸೃಷ್ಟಿ ಮಾಡಿದಂಥ ವ್ಯಕ್ತಿ ಅಂತ ಅಂದ್ರೆ ತಪ್ಪಾಗಬಾರ್ದು. ಅವರಿಂದಲೇ ಈ ಬೆಂಗಳೂರಿಗೆ ಎಷ್ಟೊಂದು ದೊಡ್ಡ ಹೆಸರು ಬಂದಿದೆ ಅಂತ ನಾನಂತೂ ಭಾವಿಸ್ಕೊಂಡಿದ್ದೀನಿ. ಅಷ್ಟೊಂದು ಒಳ್ಳೆ ಕೆಲಸ ನಮ್ಮ ಈ ಬೆಂಗಳೂರಿಗೆ ಮಾಡಿಕೊಟ್ಟಿದ್ದಾರೆ. ಮತ್ತು ಬೆಂಗಳೂರಿನ ಸುತ್ತಮುತ್ತ ಜನರಿಗೆ, ರೈತರಿಗೆಲ್ಲ ಬಹಳ ಅನುಕೂಲ ಆಗಿನ ಕಾಲದಲ್ಲಿ ಮಾಡಿಕೊಟ್ಟಿದ್ದರಿಂದ ಈಗಲೂ ಕೂಡ ಮುಂದುವರೆದಿದೆ. ಅದೇ ಅವರು ಮಾಡಿದಂಥ ಒಂದು ಅಷ್ಟೊಂದು ಕೆಲಸ ಕಾರ್ಯಗಳನ್ನ ಈ ದಿನ ನಾವು ಕೂಡ ಅನುಭವಿಸ್ತಾ ಇದ್ದೀವಿ ಅಂತ ನಾನು ಅನ್ಕೊಂಡಿದ್ದೀನಿ. ಆದ್ದರಿಂದ ಈ ಜನ್ಮ ದಿನ ಒಂದು ಕಾರ್ಯಕ್ರಮದಲ್ಲಿ ನಾನು ಅವರಿಗೆ ತುಂಬಾ ವಂದನೆ ಅರ್ಪಿಸುತ್ತಾ ಎಲ್ಲರಿಗೂ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಕೆಂಪೇಗೌಡರ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿಕೊಟ್ಟಂತ ಮಾನ್ಯ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶ್ರೀ ಮೊಹಮ್ಮದ್ ಆರಿಫುಲ್ಲಾ ಸಾಹೇಬರಿಗೆ ವಂದನೆಗಳು. ಬೆಂಗಳೂರು ಇವತ್ತು ನನಗೆ ಹೊಸಕೋಟೆ ಅವ್ರಿಗೂ ಬಂದಿದ್ದಾರೆ, ಹೇಳಕ್ಕೆ ಇಷ್ಟಪಡ್ತೀನಿ. ಹೊಸಕೋಟೆ ಬೆಂಗಳೂರು ಬೆಂಗಳೂರು ಆಗ್ತಾ ಇದೆ. ಹೀಗಾಗಿ ಒಬ್ಬ ಆ ಒಂದು ಶ್ರೀಮಂತ ವ್ಯಕ್ತಿ ಒಂದು ನಗರವೇ ಕಟ್ಟಿದ್ದಾರೆ. ಇವತ್ತು ಎಲ್ಲ ಅಷ್ಟು ಬೆಳೆಸ್ತಾ ಇಲ್ಲ ಅಂತ ನಾನು ಯಾಕಂದ್ರೆ ಇವತ್ತಿನ ದಿವಸ ನಾನು ನೋಡ್ತೀನಿ ಎಷ್ಟೋ ಬಡಾವಣೆಗಳು 15 ಅಡಿ ರಸ್ತೆ 12 ಅಡಿ ರಸ್ತೆ ಅಂತ ಬರ್ತಾ ಇದೆ. ಯಾರಿಗೂ ಆ ಬಡಾವಣೆ ರಸ್ತೆ ಮಾಡೋದು ಒಂದು ದೂರದೃಷ್ಟಿನೇ ಇಲ್ಲ. 15 ಅಡಿ ರಸ್ತೆಯಲ್ಲಿ ಎಷ್ಟು ಮೂಲಸೌಕರ್ಯಗಳನ್ನು ಕೊಡ್ಬೋದು ಜನರಿಗೆ. ಅವ್ರ ಕಿಡ್ನಿಗೆ ಯಾಕಂದ್ರೆ ಇನ್ನೊಂದು ಕಿಡ್ನಿ ಕಾಣುತ್ತೆ. ಮೊನ್ನೆ ಒಂದು ಆಡ್ ಮಾಡ್ತಾ ಇದ್ದೀವಿ, ಹೋಗ್ತಾ ಇರೋದ ಒಂದು ಅಪಾರ್ಟ್ಮೆಂಟ್ ಆಡ್ ಚೆನ್ನಾಗಿತ್ತು. ನಿರೂಪಣೆ ಬಹಳ ಚೆನ್ನಾಗಿತ್ತು. ಅವನು ಇನ್ನೊಂದು ಅಡುಗೆ ಮಾಡ್ತಾ ಇದ್ದಾರೆ, ಅವನಿಗೆ ಕೊಟ್ಟು ಕೊಡ್ತಾ ಇದ್ದಾರೆ. ಅಂದ್ರೆ ಎಷ್ಟು ಅರ್ಥ ಇದೆ. ಯಾರು ಪ್ರೈವಸಿ ಅಂತ ಹೇಳಿ ಒಂದು ಆಡ್ ಹಾಕಿದ್ರು ಅಪಾರ್ಟ್ಮೆಂಟ್. ಎಷ್ಟು ದೂರ ಅಪಾರ್ಟ್ಮೆಂಟ್ ಏನಂದ್ರೆ ನಮ್ಮ ಮನೆಗೆ ಕೈ ಹಾಕಿದ್ರೆ ಮತ್ತೊಬ್ಬ ಮನೆ ಅಡುಗೆ ಒಂದು ಆಡ್ ನೋಡಿದಾಗ ನನಗೆ ಬಹಳ ಸಂತೋಷ ಆಯ್ತು. ಯಾಕಂದ್ರೆ ಪ್ರೈವಸಿ ಬೇಕು. ಅಂದ್ರೆ ಒಂದು ವ್ಯಕ್ತಿಯ ಒಂದು ನಗರ ಕಟ್ತೀವಿ ಅಂದ್ರೆ ಒಂದು ಬಡಾವಣೆ ಮಾಡ್ತೀವಿ ಅಂದ್ರೆ ಬಹಳಷ್ಟು ಇದು ಮಾಡಬೇಕು. ಆ ಬಡಾವಣೆಗಳು ಇವತ್ತು ಇಲ್ಲ. ಎಲ್ಲ ಒಂದು ಅನ್ನದಾಸತೆಗೆ ಎಲ್ಲ ಬಹಳಷ್ಟು ಎಲ್ಲ ಮಾಡ್ತಾ ಇದ್ದಾರೆ. ಒಂದು ಕಾನೂನು ತಂದ್ರೂ ಅದನ್ನ ಇವತ್ತು ಎಷ್ಟೋ ಜನ ಬೇರೆ ರೂಪದಲ್ಲಿ ಮಾಡ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಒಂದು ಬಡಾವಣೆ ನಿರ್ಮಿಸಬೇಕಾದ್ರೆ ಒಂದು ಜನಕ್ಕೆ ಎಷ್ಟು ಮೂಲಸೌಕರ್ಯ ಕೊಡಬೇಕಾದ್ರೆ ಮಾಡಬೇಕು. ಆದ್ರಿಂದ ಆ ಒಂದು ಕೆಂಪೇಗೌಡರ ದೂರದೃಷ್ಟಿ ಇವತ್ತು ದಿವಸ ಇಲ್ಲ ಅಂತ ಹೇಳಿ ಇಷ್ಟಪಡ್ತೀನಿ.
ನೋಡಿದ್ರೆ ಮೈಸೂರಲ್ಲಿ ಇರ್ಬೋದು. ಯಾಕಂದ್ರೆ ಮೈಸೂರಲ್ಲಿ ಪ್ರತಿಯೊಂದು ಬಡಾವಣೆ ಮಾಡ್ಬೇಕಂದ್ರೆ ಮೂಡಾಯಿಂದ ಅಪ್ರೂವ್ ತಗೊಳ್ಳೇಬೇಕು. ಮೂಡಾಯಿಂದ ಅಪ್ರೂವ್ ತಗೊಳ್ಳಿಲ್ಲ ಅಂದ್ರೆ ಆ ಬಡಾವಣೆ ಮಾಡಕ್ಕೆ ಸಾಧ್ಯ ಇಲ್ಲ. ಈ ಒಂದು 1 ಎಕರೆ ತಗೊಂಡ್ರು ನೀವು ಮೂಡ ಅಪ್ರೂವ್ ತಗೊಳ್ಬೇಕು. ಆ ಮೂಡ ಅಪ್ರೂವ್ ಪ್ರಕಾರ ಪ್ರತಿಯೊಬ್ಬರು 40 ಅಡಿ ರಸ್ತೆ ಬಿಡಬೇಕು, ಪಾರ್ಕ್ಗಳು ಮಾಡಬೇಕು, 1 ಎಕರೆ ಮಾಡಬೇಕು. 10 ಸೈಟ್ ಆದ್ರೂ ಅವರಷ್ಟು ಸೌಲಭ್ಯಗಳು ಕಲ್ಪಿಸಬೇಕು. ಆ ಒಂದು ಕಾನೂನು ನಮ್ಮ ಬೆಂಗಳೂರು ನಗರಕ್ಕೆ ತರಬೇಕು ಅಂತ ಇಷ್ಟಪಡ್ತೀವಿ. ಮತ್ತು ಒಂದು ಮೂರನೇ ರಾಷ್ಟ್ರೀಯ ಲೋಕದಲ್ಲನ್ನ ಬರ್ತಾ ಇದೆ. ಹಂಗಾಗಿ ಆ ರಾಷ್ಟ್ರೀಯ ಲೋಕದತ್ತು ಹಳೆಯ ಲೋಕದತ್ತು ಹೋಲಿಸಿದ್ರೆ ನಾವು ಒಟ್ಟು ನಮ್ಮ ಒಂದು ಹೊಸಕೋಟೆ ನ್ಯಾಯಾಲಯದಲ್ಲಿ 16,756 ಕೇಸಸ್ ಪೆಂಡಿಂಗ್ ಇದೆ. ಲಾಸ್ಟ್ ಲೋಕದತ್ತು ಮಾರ್ಚಿನಲ್ಲಿ ಅದರಲ್ಲಿ ನಾವು ಒಟ್ಟು ತಗೊಂಡಂತ ಪ್ರಕರಣಗಳು ನ್ಯಾಯಾಲಯದಲ್ಲಿ 717 ಪ್ರಕರಣಗಳನ್ನ ತಗೊಂಡಿದ್ದು. ಅದರಲ್ಲಿ 566 ಪ್ರಕರಣಗಳನ್ನ ವಿಲೇವಾರಿ ಮಾಡಿದ್ದೇವೆ. ಅದು 566 ಪ್ರಕರಣಗಳಲ್ಲಿ ಕಡಿಮೆ ನಂಬರ್ ಅನಿಸ್ಬೋದು. ಆದರೆ ಬಟ್ ಆ 566 ಬಹಳಷ್ಟು ಪೆಂಡಿಂಗ್ ಇದ್ದಂಥ ಕೇಸ್ಗಳು ಮತ್ತು ಯಾವುದೇ ತರಹದ ಒಂದು ಬಹಳ ದಿನದಿಂದ ಇದ್ದಂಥ ಬಹಳ ಓಲ್ಡ್ ಕೇಸಸ್ಗಳು ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಆದಷ್ಟು ಪೆಂಡಿಂಗ್ ಕೇಸಸ್ಗಳೇ ಡಿಸ್ಪೋಸ್ ಆಗಿದೆ ಅತಿ ಹೆಚ್ಚು ಕಳೆದ ಒಂದು ಲೋಕದ ನೋಡೋದಕ್ಕೆ. ಆದ್ರಿಂದ ತಮ್ಮೆಲ್ಲ ವಕೀಲರು ಕೇಳ್ಕೊಂತೀನಿ, ಈ ಲೋಕದನ್ನ ಬಹಳ ಯಶಸ್ವಿ ಮಾಡೋಣ, ನೀವೆಲ್ಲ ಸಹಕರಿಸಬೇಕು. ಲೋಕದಲ್ಲಿರುವ ಕಾರಣ ಎಲ್ಲ ವಕೀಲರು ಆದಷ್ಟು ನಿಮ್ಮ ಕೈಯಿಂದ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸಹಕಾರ ಕೊಡಬೇಕು. ಹೆಚ್ಚಿನ ಪ್ರಕರಣಗಳು ಅದನ್ನ ಕೊಡಬೇಕು. ಆದಷ್ಟು ಪಾರ್ಟಿಷನ್ ಸೋರ್ಸೆ ನಮ್ಮಲ್ಲಿ ಬಹಳ ಜಾಸ್ತಿ ಇರೋದು. ಡಾಕ್ಟರ್ಸ್ ಅಂದ್ರೆ ಹೆಣ್ಮಕ್ಳು ಕೇಸ್ ಹಾಕಿದಾಗ ನಿಮ್ಗೆಲ್ಲರೂ ಗೊತ್ತಿದೆ 2005 ಅಮೆಂಡ್ಮೆಂಟ್ ಆಕ್ಟ್ ಪ್ರಕಾರ ಅವರಿಗೆ ಯಾವುದೇ ಕಾರಣಕ್ಕೂ ಕೊಡಲೇಬೇಕಾಗುತ್ತೆ. ಅದನ್ನೇ ಲೋಕಾಯುಕ್ತ ಮೂಲಕ ಸ್ವಲ್ಪ ರಾಜಿ ಏನಾದ್ರು ಮಾಡಿ ಮುಗಿಸಿದ್ರೆ ಅವರು ಕೂಡ ನೆಮ್ಮದಿ ಇರುತ್ತೆ. ಮತ್ತೆ ಸಮಾಧಾನ ಕೂಡ ಕೆಟ್ಟು ಹೋಗೋದಿಲ್ಲ. ಕೇಸ್ ನಡೆಸಿ ಏನೋ ಒಂದು ಹೋಗಿ ತಗೊಳ್ಳೋದಕ್ಕಿಂತ ಹೆಚ್ಚಾಗಿ ಲೋಕಾಯುಕ್ತದಲ್ಲಿ ಅಥವಾ ರಾಜಿ ಸಂದರ್ಭದಲ್ಲಿ ತಗೊಂಡು ಹೋದ್ರೆ ಎಲ್ಲರ ವಿಶ್ವಾಸ ಇರುತ್ತೆ. ಅದರ ಕಡೆ ತಾವು ಹೆಚ್ಚಿನ ಗಮನ ಕೊಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಹೆಚ್ಚಿನ ಕೇಸ್ಗಳಿಂದ ಅದನ್ನ ಬಗೆಹರಿಸಿಕೊಡ್ಬೇಕು ಅಂತೇಳಿ ನಿಮ್ಮನ್ನೆಲ್ಲ ಕೇಳ್ಕೊತೀನಿ. ಮತ್ತೆ ಎಲ್ಲರೂ ಕೂಡ ಆ ದಿನ ಬರಬೇಕು ಅಂತ ಕೇಳ್ಕೊತೀನಿ. ಲೋಕಾಯುಕ್ತಂದ್ರೆ ಬಹಳಷ್ಟು ಜನ ಬರೋದೇ ಇಲ್ಲ. ಸೀನಿಯರ್ಸ್ ವಿನಂತಿ ಏನು ಅಂತಂದ್ರೆ ಸೀನಿಯರ್ಸ್ ನೀವು ಒಂದು ಸ್ವಲ್ಪ ಮುಂದಾಳತ್ವ ವಹಿಸಿ ಸ್ವಲ್ಪ ನಮಗೆ ಈ ಲೋಕಾಯುಕ್ತದಲ್ಲಿ ಹೆಚ್ಚಿನ ಪ್ರಕರಣಗಳನ್ನ ಬಗೆಹರಿಸಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾ ಮಾಡ್ತಾರೆ. ಅದನ್ನೆಲ್ಲ ನಾವು ಪರಿಪಾಲನೆ ಮಾಡ್ಕೊಂಡೋಗಿ ಅವರ ಆದರ್ಶಗಳನ್ನ ಪಾಲಿಸಿ ಅಂತ ನಾನು ಹೇಳ್ತೀನಿ. ಏನಂದ್ರೆ ಎಷ್ಟು ಕೆರೆ ಕಟ್ಟೆಗಳು ನಿರ್ಮಾಣ ಮಾಡಿದ್ರು ಆ ಕೆರೆ ಕಟ್ಟೆಗಳು ಇವಾಗ ಬೆಂಗಳೂರಲ್ಲಿ ಇಲ್ಲವೇ ಇಲ್ಲ. ಅಟ್ಲೀಸ್ಟ್ ಈಗಿರುವಂತ ಕೆರೆಗಳಲ್ಲಿ ಕಲುಷಿತ ನೀರುಗಳನ್ನ ಬಿಡೋ ಅದಕ್ಕೊಂದು ಮೆಜರ್ಸ್ ಏನೋ ಒಂದು ಸಣ್ಣ ಪುಟ್ಟ. ಯಾಕಂತಂದ್ರೆ ಈಗ ನಾವೆಲ್ಲ ವಕೀಲ ಬಂದವರು ನೀವೆಲ್ಲ ಕಾನೂನು ತಿಳುವಳಿಕೆ ಇರೋದು. ಈ ಕೆರೆಗಳನ್ನ ಯಾವ ರೀತಿ ಉಳಿಸ್ಬೋದು ಅಂತ ಹೇಳ್ಬಿಟ್ಟು ಅವ್ರು ಕೊಟ್ಟಿರೋ ಮಾರ್ಗದರ್ಶನ ನೀವು ಪಾಲನೆ ಮಾಡಿರೋದ್ರಿಂದ ನಾವು ದೇಶಕ್ಕೆ ಏನಾದ್ರೂ ಒಂದು ಉಡುಗೊರೆ ಕೊಡ್ಬೋದು ಅಂತ ನನ್ನ ಅನಿಸಿಕೆ. ನನ್ನ ಎಲ್ಲ ಆತ್ಮೀಯ ಹಿರಿಯ ವಕೀಲ